ಚಿಂತೆ ಇಲ್ಲ. ಯಾವುದ್ರ ಚಿಂತೆ? ಯಾವುದೂ ಚಿಂತೆನೇ ಇಲ್ಲ ನನಗೆ. ಅಲ್ಲೆಲೂಯಾ. ಒಂದು ಸ್ಥಳದಲ್ಲಿ 13 ತಾಸು ಕೂತ್ಕೊಂಡಿದ್ದೀವಿ ನಾವು. 13-14 ತಾಸು. ಅಲ್ಲೆಲೂಯಾ. ಒಂದು ಸ್ಥಳದಲ್ಲಿ 13-14 ತಾಸು ಕೂತ್ಕೊಂಡಿದ್ದೀವಿ ನಾವು. ಯಾರು ಮಾತಾಡಬಾರ್ದು, ಆಕ್ಟಿವ್ ಆಗಿ ನಾ ವಾಕ್ಯ ಕೇಳ್ತೀನೋ ನೋಡು. ಒಂದು ಸಲ ಜೋರಾಗಿ ಚಪ್ಪಾಳೆ ಹೊಡಿಬೇಕು, ಸುಮ್ಮನಲ್ಲ, ಇನ್ನು ಜೋರಾಗಿ, ಇನ್ನು ಜೋರಾದ ಚಪ್ಪಾಳೆ. ದೇವರಾತ್ಮನ ಶಕ್ತಿಯು ನಿಮ್ಮನ್ನ ಬಲವಾಗಿ ಆವರಿಸಿಕೊಳ್ಳುವಂತಾಗಿದೆ. ಹಲ್ಲೆಲೂಯಾ. ಎದರಲ್ಲಿ ಎಂಜಾಯ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ದೇವರಲ್ಲಿ ಬಹಳ ಆನಂದ ಪಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದ ವ್ಯವಹಾರ, ಲೋಕದ ಬಿಸಿನೆಸ್, ಲೋಕದ ಕೆಲಸ ಕಾರ್ಯ ನಿಮಗೆ ಸಂತೋಷ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಕೊಡೋದಿಲ್ಲ ನಿಮ್ಗೆ. ನೀವೊಂದು ಕೆಲಸ ಮಾಡ್ತಾ ಇದ್ದೀರ ಅನ್ಕೊಡ್ರಿ, ಆ ಕೆಲಸದಲ್ಲಿ ನಿಮಗೆ ಟೆನ್ಷನ್. ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ರಿ, ಆ ಬಿಸ್ನೆಸ್ ಅಲ್ಲಿ ನಿಮಗೆ ಟೆನ್ಷನ್. ಒಂದು ಕುಟುಂಬ ಇದೆ, ಕುಟುಂಬದಲ್ಲಿರುವ ಜಗಳದಿಂದ ಮನುಷ್ಯನಿಗೆ ಟೆನ್ಷನ್. ಇವತ್ತು ನಿಮ್ಮ ಮಗ ಸರಿಯಾಗಿಲ್ಲ, ನಿಮ್ಮ ಮಗನ ಮೂಲಕವಾಗಿ ನಿಮಗೆ ಟೆನ್ಷನ್. ವಿಧವಾಗಿ ದುರಾತ್ಮನು ನಿಮ್ಮನ್ನ ಆವರಿಸಿಕೊಂಡು ನಿಮ್ಮ ಮೇಲೆ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ನಿಮಗೆ ಏನಿಲ್ಲ, ಆಸಕ್ತಿ ಇಲ್ಲ. ಆಸಕ್ತಿ ಕಮ್ಮಿ ಇದ್ದಾಗ ದುರಾತ್ಮನು ಬಲವಾಗಿ ಕಾರ್ಯ ಮಾಡುವಂತವನಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಯಾಕೆ ಮಾಡಬೇಕು? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಕೈ ಎತ್ತಿ ನೋಡೋಣ. ಕೈ ಎತ್ತಿದ್ರಿ, ಕೈ ಎತ್ತಿರಿ. ಪ್ರಾರ್ಥನೆ ಮಾಡೋರು ಕೈ ಎತ್ತಿರಿ. 30 ನಿಮಿಷ ಪ್ರಾರ್ಥನೆ ಮಾಡೋರ ಕೈ ಹಂಗೆ ಇರಿ. 30 ನಿಮಿಷ, 30 ನಿಮಿಷ. 1 ತಾಸು ಪ್ರಾರ್ಥನೆ ಮಾಡೋರ ಕೈ ಹಂಗೆ ಇರಲಿ. 2 ಗಂಟೆ ಪ್ರಾರ್ಥನೆ ಮಾಡೋರ ಕೈ ಹಾಗೆ ಇರಲಿ. ಅಮ್ಮರಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ದೆ, ಕೈ ಎತ್ತಿರಿ ಪ್ರಾರ್ಥನೆ ಅಂದ್ರೆ, ಈ ಕೈ ಎತ್ತಿರೋ ಪ್ರಾರ್ಥನೆ 1 ನಿಮಿಷದ ಪ್ರಾರ್ಥನೆ ಇದೆ. ಕೈ ಎತ್ತಿರೋ ಪ್ರಾರ್ಥನೆ ಪ್ರತಿಯೊಬ್ಬರು ಎಷ್ಟು ನಿಮಿಷದಿದೆ ರೀ? 1 ನಿಮಿಷ ಪ್ರಾರ್ಥನೆ. 30 ನಿಮಿಷ ಪ್ರಾರ್ಥನೆ ಬಂದಾಗ ಅರ್ಧ ಅಲ್ಲ, ಕಂಪ್ಲೀಟ್ ಎಲ್ಲ ಕೆಳಗಿದೆ. ಜಸ್ಟ್ 30 ಮಿನಿಟ್ಸ್. 1 ತಾಸಂತೂ ಪ್ರಾರ್ಥನೆ ಏನಾಗಿಲ್ಲ, ಇಲ್ಲ. ಎಷ್ಟು ಆಶೀರ್ವಾದ ಬೇಕಾಗಿದೆ ಇವತ್ತು ನನಗೆ. ನನಗೆ 5 ಲಕ್ಷ, ನನಗೆ ನನ್ನ ದೇಹದಲ್ಲಿರುವಂತಹ ರೋಗ ಕಂಪ್ಲೀಟ್ ಆಗಿ ಬಿಡುಗಡೆ ಆಗ್ಬೇಕಾಗಿದೆ. ಎಷ್ಟು ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು? 1 ನಿಮಿಷ. ಎಷ್ಟು ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು? 1 ನಿಮಿಷ. ನನಗೆ ದೊಡ್ಡ ಮಟ್ಟದ ಒಂದು ಆಶೀರ್ವಾದ ಬೇಕಾಗಿದೆ. ನನ್ನ ಪ್ರಾರ್ಥನೆ 1 ನಿಮಿಷದಾಗಿದೆ. ಒಂದು ಸಲ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾನು ದೇವರಲ್ಲಿ ಯಾವ ಆಶೀರ್ವಾದವನ್ನು ಎದುರು ನೋಡ್ತಾ ಇದ್ದೀನಿ, ಎಷ್ಟು ಹೊತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು? ಹಲ್ಲೆಲೂಯಾ. ಯಾಕೆ ಪ್ರಾರ್ಥನೆ ಮಾಡ್ಬೇಕಂದ್ರೆ, ಶೋಧಕನು ಯಾರಾತ? ಯಾರವನು ಶೋಧಕನು? ಸೈತಾನನು ಶೋಧಕನಾಗಿದ್ದಾನ. ಸೈತಾನನು ನಿನಗೆ ರೋಗ ತರುವಂತವನಾಗಿದ್ದಾನ. ಸೈತಾನನು ನಿನಗೆ ಸಮಸ್ಯೆ ತರುವಂತವನಾಗಿದ್ದಾನ. ಸೈತಾನನು ಪ್ರತಿಯೊಂದೊಂದು ವಿಧದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಜೀವಿತ, ನಿಮ್ಮ ಶರೀರವನ್ನ ಹಾಳು ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು ಅನ್ನೋ ವಿಷಯದಲ್ಲಿ ನಿಮ್ಮನ್ನ ತಿಳಿಸ್ತಾ ಇದ್ದೀನಿ ಇವಾಗ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಎಲ್ಲರಿಗೂ. ಅರ್ಥ ಆಗೋರೆಲ್ಲರೂ ಒಂದ್ಸಲ ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ ಅಂದ್ರ ನಿಮ್ಗೆ ಸೈತಾನು ಹಿಂಗೇನಾಗಲ್ಲ, ಅಲ್ಲಾಡೋದು ಇಲ್ಲ. ಹಲ್ಲೆಲೂಯಾ ಅಂದಾಗ ಒಳಗಡೆಯಿಂದ ಪರಿಶುದ್ಧಾತ್ಮನ ಶಕ್ತಿಯಿಂದ ನೀವು ಒಂದು ವೇಳೆ ಹಲ್ಲೆಲೂಯಾ ಹೇಳುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ರೆ ದುರಾತ್ಮನು ದೂರ ಹೋಗುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಪವರ್ ಬೇಕಾಗಿದೆ ಇವತ್ತು. ಏನ್ ಬೇಕಾಗಿದೆ ರೀ? ಶಕ್ತಿ ಇಲ್ಲದ ಭಕ್ತಿ. ಶಕ್ತಿ ಇಲ್ಲ ಅಂದ್ರೆ ಭಕ್ತಿ ಏನಾಗಿದೆ? ಅದು ವ್ಯರ್ಥವಾಗಿದೆ.
ಅಂದ್ರೆ ಶಕ್ತಿ ಬೇಕಾಗಿದೆ. ಯಾವ ಶಕ್ತಿ ಬೇಕು? ಯಾವ ಶಕ್ತಿಯಿಂದ ನಾನು ಪ್ರಾರ್ಥನೆ ಮಾಡಬೇಕಾಗಿದೆ? ಹಲ್ಲೆಲೂಯಾ. ಯಾವ ಶಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾಗಿದೆ? ದೇವರಾತ್ಮನ ಶಕ್ತಿಯು ನಿನ್ನಲ್ಲಿದ್ದಾಗ ನೀನು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗೆ ಯೇಸುವಿನ ನಾಮದಲ್ಲಿ ಉತ್ತರವನ್ನ ಕಾಣುವಂತವರಾಗಿದ್ರಿ ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನಿಗೆ ಅಂದಿಸ್ತದ, ಬೇರೆ ಯಾರಿಗಾದ್ರೂ ಮನುಷ್ಯನಿಗೆ ಅಂದಿಸ್ತದಲ್ಲ. ಮನುಷ್ಯನಿಗೆ ಜಗಳ ಆಡೋದಲ್ಲ, ಮನುಷ್ಯನ ಜೊತೆ ಯುದ್ಧ ಮಾಡೋದು ಇಲ್ಲವೇ ಇಲ್ಲ. ನಮ್ಮ ಯುದ್ಧವು ನೇರವಾಗಿ ಯಾರೊಟ್ಟಿಗಿರ್ಬೇಕಾಗಿದೆ? ಸೈತಾನನು. ಇವತ್ತಿನ ದಿನದಲ್ಲಿ ನಿಮಗೆ ಎದುರಾಗಿ ಬರುವಂತಹ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಭಯ ಹಿಡಿಸ್ತಾ ಇರಬಹುದು. ಅವನೊಳಗಡೆ ಇರೋ ದುರಾತ್ಮನಿಗೆ ಹೊಡೆಯಬೇಕಾಗಿದೆ ಪ್ರಾರ್ಥನೆಯಿಂದ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನಿಮ್ಮನ್ನ ಜಗಳ ಮಾಡೋಕ್ ಬರ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ನಿಮ್ಮನ್ನ ಹಿಂಸಿಸ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ನಿಮ್ಮನ್ನ ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ ನೀವುಗಳು ನೇರವಾಗಿ ಹೋಗಿ ಆತನೊಟ್ಟಿಗೆ ಯುದ್ಧ ಮಾಡುವುದು ಅಲ್ಲ. ನೀವು ನಿಮ್ಮಲ್ಲಿರುವ ಪ್ರಾರ್ಥನೆ ಎಂಬ ಆಯುಧವನ್ನು ತೆಗೆದುಕೊಂಡು ಯುದ್ಧ ಮಾಡಿದಾಗ ದೇವರಾತ್ಮನು ಆ ಪ್ರಾರ್ಥನೆ ಮುಖಾಂತರ ನಿನ್ನ ಪಕ್ಷದಲ್ಲಿ ಜಯ ಒದಗಿಸಿ ಕೊಡುವ ದೇವರು ನನ್ನ ದೇವರಾಗಿದ್ದಾನೆ. ಒಂದು ಸಲ ಆತನಿಗೆ ಜೋರಾದ ಚಪ್ಪಾಳೆ ಪ್ರತಿಯೊಬ್ಬರು. ಹಲ್ಲೆಲೂಯಾ. ಬದಲಾವಣೆ ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ನಡೆಯುವಂತದಾಗಿದೆ. ಸಂಪೂರ್ಣವಾದ ಬದಲಾವಣೆ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತ ಕಾಣುವಂತದಾಗಿದೆ ಆತನಲ್ಲಿ ಪ್ರಾರ್ಥಿಸುವುದರ ಮುಖಾಂತರ. ಹಲ್ಲೆಲೂಯಾ. ಇವತ್ತಿನಿಂದ ಸಿದ್ಧ ಮಾಡಿಕೊಡ್ರ ನಮ್ಮನ್ನು. ನಾವು ಒಂದು ಯುದ್ಧಕ್ಕೆ ಹೋಗಬೇಕಾಗಿದೆ, ಒಂದು ಯುದ್ಧ ಮಾಡಕ್ಕೆ ಹೋಗಬೇಕಾಗಿದೆ. ಮನುಷ್ಯನು ಸಿದ್ಧವಾಗಿ ಹೋಗಲಾರದೆ ಹಂಗೆ ಸುಮ್ಮನೆ ಹೋದ್ರ ಯುದ್ಧ ಜಯಿಸುವುದಕ್ಕೆ ಸಾಧ್ಯವೋ? ಯುದ್ಧ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ನೀನು ದುರಾತ್ಮನೊಟ್ಟಿಗೆ ಯುದ್ಧ ಮಾಡುವುದಕ್ಕೆ ಹೋಗುವಾಗ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಪ್ರಾರ್ಥನೆಯಿಂದ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಈ ದಿನ ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮಲ್ಲಿ ಯಾವ ಸಮಸ್ಯೆ, ಯಾವ ಕಷ್ಟ, ಯಾವ ರೋಗ, ಯಾವ ಸಮಸ್ಯೆ, ಯಾವ ಆರ್ಥಿಕತೆಯಿಂದ ಬಡತನ, ಯಾವ ವಿಧವಾಗಿ ದುರಾತ್ಮನು ನಮ್ಮ ಮೇಲೆ ಕಾರ್ಯ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಪ್ರಾರ್ಥನೆ ಜೀವಿತ ಬಲವಾಗಿದ್ದಾಗ ದುರಾತ್ಮನು ನಮ್ಮ ಹತ್ತಿರ ಬರುವುದಕ್ಕೆ ಏನಾಗೋದಿಲ್ರಿ? ಸಾಧ್ಯವಿಲ್ಲ. ನೀವುಗಳು ನಿಮ್ಮ ಆಲೋಚನೆ ಮೇರೆಗೆ, ನಿಮ್ಮ ಆಲೋಚನೆ, ನಿಮ್ಮ ಶಕ್ತಿಯಿಂದ ಏನು ವಿಧದಲ್ಲಿ ನೀವು ಕಾರ್ಯ ಮಾಡಿದರೂ ಅದು ಜರುಗುವುದಕ್ಕೆ ಸಾಧ್ಯ ಇಲ್ಲ. ಕಾರ್ಯ ಮಾಡುವಾತನು ಸರ್ವಶಕ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಪಕ್ಷದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ದೇವರು ಅಂದ್ರೆ ನಾವು ಬಹಳ ಧನ್ಯರು ಎಂದು ಎಣಿಸಲ್ಪಡುವಂತವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಪಕ್ಷದಲ್ಲಿ ಸರ್ವಶಕ್ತನು ಎಲ್ಲಕ್ಕಿಂತಲೂ ಬಲಶಾಲಿಯಾಗಿರುವ ದೇವರು ನನ್ನ ಪಕ್ಷದಲ್ಲಿ ಕಾರ್ಯ ಮಾಡಬೇಕು ಎಂದರೆ ನಾನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸಣ್ಣ ಸಣ್ಣ ವಿಷಯವನ್ನ ಹಿಡಿದುಕೊಂಡು ದುರಾತ್ಮನು ಏನ್ ಮಾಡುವಂತವನಾಗಿದ್ದಾನ್ರಿ? ಕಾರ್ಯ ಮಾಡುವಂತ ಸಣ್ಣ ಸಣ್ಣ ವಿಷಯದಲ್ಲಿ. ನಿಮ್ಮ ಪ್ರಾರ್ಥನೆ ಜೀವಿತ ಬಲವಾಗಿದೆ. ಸ್ವಲ್ಪ ದಿನಗಳು, ಒಂದು ವರ್ಷಗಳು ದಾಟಿದ ಮೇಲೆ ಯಥಾ ಪ್ರಕಾರ ಮತ್ತೆ ಲೋಕದ ವ್ಯವಹಾರಗಳಲ್ಲಿ ಪ್ರಾರ್ಥನೆ ಜೀವಿತ ಬಿಟ್ಟು ನೀನು ಜೀವಿಸುವುದೇ ಆದರೆ ನಿನ್ನ ಜೀವಿತವನ್ನು ಒಂದು ಸಲ ಪರೀಕ್ಷೆ ಮಾಡಿಕೊ. ಯಾವ ವಿಧದಲ್ಲಿ ಜರುಗುತ್ತಾ ಇದೆ ಎಂಬುದಾಗಿ, ಯಾವ ವಿಧದಲ್ಲಿ ನಡೀತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದೋಣ ನಾವು. ಮೊದಲನೇ ಥೆಸಲೋನಿಕ ಅದರ 5ನೇ ಅಧ್ಯಾಯದ 17ನೇ ವಚನದಲ್ಲಿ, ಅದರ 5ನೇ ಅಧ್ಯಾಯದ 17ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಬೇಗ ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯದ 17ನೇ ವಚನವನ್ನ ಎಡಬಿಡದೆ ಪ್ರಾರ್ಥನೆ ಮಾಡಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ. ಹಲ್ಲೆಲೂಯಾ. ಒಂದ್ಸಲ ಸರಿಯಾಗಿ ಕ್ಲಿಯರ್ ಆಗಿ ಓದ್ರಿ ಸರ್. ಇನ್ನೊಂದ್ಸಲ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಇರ್ಲಲ್ಲೇ ಈ ಕಡೆ ನೋಡ್ರಿ ಎಲ್ಲರೂ. ಎಡ ಬಿಡದೆ ಏನ್ ಮಾಡ್ರಂತ್ರಿ? ಪ್ರಾರ್ಥನೆ. ನಾವೇನ್ ಮಾಡ್ತಾ ಇದ್ದೀವಿ?
ನಾನು ನೀವುಗಳು ಏನು ಮಾಡ್ತಾ ಇದ್ದೀವಿ, ದೇವರ ವಾಕ್ಯನ ಮುಟ್ಟಿಗೆ ಮಾತನಾಡ್ತಾ ಇದೆ. ಎಡ ಬಿಡದೆ ಸೈತಾನನಿಗೆ ಏನ್ ಕೊಡ್ಬೇಡ್ರಿ, ಜಾಗ ಕೊಡದೆ ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಸಮಯದಲ್ಲಿ, ಪ್ರತಿಯೊಂದೊಂದು ಕ್ಷಣದಲ್ಲಿ ಏನ್ ಮಾಡ್ಬೇಕಾಗಿದೆ, ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ನನ್ನ ಹತ್ರ ದುಡ್ಡಿದೆ, ಇವತ್ತು ನನ್ನ ಹತ್ರ ಕಾರ್ ಇದೆ, ಇವತ್ತು ನನ್ನ ಹತ್ರ ಬಂಗ್ಲಾ ಇದೆ, ಇವತ್ತು ನನ್ನ ಹತ್ರ ಎಲ್ಲ ವಿಷಯದಲ್ಲಿ ಚೆನ್ನಾಗಿದ್ದೀನಿ. ನಾನು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಎಷ್ಟಾಗಿದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳುವಂತಹದ್ದು ಬಹಳ ಪ್ರಾಮುಖ್ಯವಾದುದಾಗಿದೆ. ಹಲ್ಲೆಲೂಯಾ. ಎಲ್ಲವೂ ಇದೆ ನನ್ನ ಹತ್ರ. ಹಲ್ಲೆಲೂಯಾ. ಈ ಕಡೆ ನೋಡ್ರಿ, ಎಲ್ಲರೂ ಸರಿಯಾಗಿ ಕೇಳ್ರಿ ವಾಕ್ಯ. ಈ ವಾಕ್ಯ ನಿಮ್ಮ ಒಟ್ಟಿಗೆ ಮಾತನಾಡ್ತಾ ಇದೆ. ಈ ವಾಕ್ಯ ನಿಮ್ಮ ಪ್ರಾರ್ಥನೆ ಜೀವಿತವನ್ನ ಬಲಪಡಿಸ್ತಾ ಇದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ದಿನ ನನ್ನ ಪ್ರಾರ್ಥನೆ ಜೀವಿತ 1 ನಿಮಿಷದಾಗಿರಬಹುದು, 30 ನಿಮಿಷದಾಗಿರಬಹುದು, 1 ತಾಸಿನ ಪ್ರಾರ್ಥನೆ ಆಗಿರಬಹುದು, 2 ತಾಸಿನ ಪ್ರಾರ್ಥನೆ ಆಗಿರಬಹುದು. ಆದರೆ ದೇವರ ವಾಕ್ಯ ನನ್ನೊಟ್ಟಿಗೆ ಮಾತನಾಡ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲಿ ನೀನು ಎಡ ಬಿಡದೆ ಪ್ರಾರ್ಥಿಸುವುದೇ ಯಾದರೆ ಯಾವ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಾ ಇದ್ದೀರೋ, ಯೇಸುವಿನ ನಾಮದಲ್ಲಿ ಎಡ ಬಿಡದೆ ನೀನು ಪ್ರಾರ್ಥಿಸಿದಾಗ ಆಶೀರ್ವಾದದಿಂದ ತುಂಬುವಂತವರಾಗಿದ್ರಿ. ಒಂದು ಸಲ ಆಮೆನ್. ಹಲ್ಲೆಲೂಯಾ. ಈ ದಿನದಿಂದ ನಾನು ಎಡ ಬಿಡದೆ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರ ಆಲಯದಲ್ಲಿ ನನ್ನನ್ನು ನಾನು ಸಿದ್ಧ ಮಾಡಿಕೊಂಡು ಹಿಂತಿರುಗುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಂತವರು ಒಂದು ಸಲ ಜೋರಾಗಿ ಆಮೆನ್. ಹಲ್ಲೆಲೂಯಾ. ಇದೇ ಪವರ್ ನಿಮ್ಮೊಟ್ಟಿಗಿದ್ದಾಗ, ಇದೇ ಶಕ್ತಿ ನಿಮ್ಮೊಟ್ಟಿಗಿದ್ದಾಗ ದುರಾತ್ಮನು ನಿಮ್ಮ ಹತ್ತಿರ ಬರುವುದಕ್ಕೆ ಏನಾಗೋದಿಲ್ಲ, ಸಾಧ್ಯವಿಲ್ಲ. ಯಾವ ಸಮಸ್ಯೆ ನಿಮ್ಮ ಹತ್ತಿರ ಬರುವುದಕ್ಕೆ ಸಾಧ್ಯವಿಲ್ಲ. ಯಾವ ರೋಗ ನಿಮ್ಮ ಹತ್ತಿರ ಬರುವುದಕ್ಕೆ ಸಾಧ್ಯವಿಲ್ಲ. ಯಾವ ದುಷ್ಟನ ಶಕ್ತಿಗಳು ನಿಮ್ಮ ಹತ್ತಿರ ಬರುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಎಡ ಬಿಡದೆ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಸುಮ್ಮನೆ ಕೂತ್ಕೊಂಡು ಹೋಗ್ಬಾರ್ದ್ರಿ. ಅವಾಗ ಸುಮ್ಮನೆ ಆರಾಧನೆ ಬಂದು ನಾನು ದೇವರಾತ್ಮನ ಶಕ್ತಿಯನ್ನ ಹೊಂದಿಕೊಂಡು ದುರಾತ್ಮನ ಶಕ್ತಿ ಸಂಪೂರ್ಣವಾಗಿ ಮುರಿದು ಆರಾಧನೆಯಲ್ಲಿ ಹೊಸ ಬಲವನ್ನು ಹೊಂದಿಕೊಂಡು ಮನೆಗೆ ಹಿಂತಿರುಗುವಂತವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಎಡ ಬಿಡದೆ ಒಂದೊಂದು ಕ್ಷಣದಲ್ಲಿ ಸಮಯ ವ್ಯರ್ಥ ಮಾಡದೆ ನಾವೇನ್ ಮಾಡ್ಬೇಕಾಗಿದೆ, ಪ್ರಾರ್ಥನೆ ಮಾಡ್ಬೇಕಾಗಿದೆ. ನಿಮ್ಮ ಮೊದಲನೇ ಪ್ರಾರ್ಥನೆ ಜೀವಿತ ಕೇಳ್ರಿ. ಸರಿಯಾಗಿತ್ತು. ಅರ್ಧ ತಾಸು, 1 ತಾಸು, 2, 3 ತಾಸು ಪ್ರಾರ್ಥನೆ ಮಾಡ್ತಾ ಇದ್ರಿ, ದೇವರಲ್ಲಿದ್ರಿ, ಎಲ್ಲಾ ವಿಷಯದಲ್ಲಿ ಪರ್ಫೆಕ್ಟ್ ಆಗಿದ್ರಿ, ಪ್ರಾರ್ಥನೆ ಚೆನ್ನಾಗಿತ್ತು, ಎಲ್ಲಾ ವಿಷಯದಲ್ಲಿ ಇದ್ರಿ. ಆದರೆ ಸ್ವಲ್ಪ ದಿನಗಳು ಕಳೆದಾದ ಮೇಲೆ, ಮಕ್ಕಳು ಮಾತಾಡಬಾರ್ದು, ಸ್ವಲ್ಪ ದಿನಗಳು ಕಳೆದಾದ ಮೇಲೆ ಆ ಪ್ರಾರ್ಥನೆ ಜೀವಿತವನ್ನ ಹಾಳು ಮಾಡುವುದಕ್ಕಾಗಿ ದುರಾತ್ಮನು ಯಾವ ವಿಧವಾಗಿ ಬಂದಿದ್ದಾನಂದ್ರೆ, ನಮ್ಮ ಪ್ರಾರ್ಥನೆ ಜೀವಿತ ಹಾಳು ಮಾಡುವ ದುರಾತ್ಮಗಳಲ್ಲಿ ಮೊದಲನೇ ದುರಾತ್ಮ ಯಾವುದು? ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತವನ್ನ ಹಾಳು ಮಾಡುವಂತಹ ಮೊದಲನೆಯ ದುರಾತ್ಮ ಯಾವುದಿದೆ ರೀ? ಮೊಬೈಲ್. ವಾಕ್ಯ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕಾಗಿದೆ. ನಾವು ವಾಕ್ಯ ಬಿಡಬಾರ್ದು. ನಮ್ಮ ಪ್ರಾರ್ಥನೆ ಜೀವಿತವನ್ನ, ಮೊದಲು ಪ್ರಾರ್ಥನೆ ಚೆನ್ನಾಗಿತ್ತು, ಬೆಸ್ಟ್ ಆಗಿ ನಡೀತಾ ಇತ್ತು, ಆತ್ಮಿಕತೆಯಲ್ಲಿ ಇತ್ತು, ಎಲ್ಲ ರೀತಿಯಿಂದ ಚೆನ್ನಾಗಿತ್ತು. ಕೇಳ್ರಿ ಇಲ್ಲಿ ವಾಕ್ಯ. ಪ್ರತಿಯೊಬ್ಬರಿಗೆ ದೇವರಾತ್ಮ ನೇರವಾಗಿ ಮಾತನಾಡ್ತಾ ಇದ್ದಾನೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಯೂಟ್ಯೂಬ್ ಲೈವ್ ನಲ್ಲಿ ನೀವು ನೋಡುತ್ತಾ ಇರುವಾಗ ನಿಮ್ಮೊಟ್ಟಿಗೂ ಸಹ ಪರಿಶುದ್ಧಾತ್ಮನು ನೇರವಾಗಿ ಮಾತನಾಡ್ತಾ ಇದ್ದಾನೆ. ನಿನ್ನ ಆತ್ಮಿಕತೆ ಜೀವಿತ ಸರಿಯಾಗಿತ್ತು, ನಿನ್ನ ಪ್ರಾರ್ಥನೆ ಜೀವಿತ ಸರಿಯಾಗಿತ್ತು, ಆದರೆ ನಿನ್ನ ಪ್ರಾರ್ಥನೆ ಜೀವಿತವನ್ನ ಹಾಳು ಮಾಡುವುದಕ್ಕಾಗಿ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ಬರುವಂತವರಾಗಿದ್ದಾರೆ? ಹಲ್ಲೆಲೂಯಾ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಸೈತಾನನು ಬರ್ತಾ ಇದ್ದಾನೆ. ಆ ಸೈತಾನನು ಬರುವ ಸಮಯದಲ್ಲಿ ನೀನು ನಿನ್ನನ್ನು ಒಪ್ಪಿಸಿಕೊಟ್ಟಿದೆಯೋ?
ಪ್ರಾರ್ಥನೆ ಮಾಡ್ತದನ್ನ ಬಿಟ್ಟು ಕೊಟ್ಟಿದೆಯೋ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಪ್ರಾರ್ಥನೆ ಜೀವಿತವನ್ನು ಹಾಳು ಮಾಡುವಂತಹ ಮೊದಲನೇದಾಗಿ ದುರಾತ್ಮ, ನಮ್ಮಲ್ಲಿರುವಂತಹ ಮೊಬೈಲ್. ಇವತ್ತಿನ ದಿನದಲ್ಲಿ ನೀವು ಪ್ರತಿಯೊಬ್ಬರನ್ನ ನೋಡ್ರಿ, ಬೈಕ್ ಮೇಲೆ ಹೋದ್ರು, ಮನೆಯಲ್ಲಿ ಕೂತ್ಕೊಂಡ್ರು, ಎಲ್ಲ ವಿಷಯದಲ್ಲಿ ನಾವು ಹೆಚ್ಚಾದ ಸಮಯವನ್ನ ಯಾರಿಗೆ ಕೊಡ್ತಾ ಇದ್ದೀವಿ? ಮೊಬೈಲ್. ಎಲ್ಲ ವಿಷಯದಲ್ಲಿ. ಊಟವೂ ಇಲ್ಲ ನಿಮಗೆ, ಊಟನೂ ಸಹ ಸರಿಯಾಗಿಲ್ಲ, ಆದ್ರೆ ಮೊಬೈಲ್ ಸರಿಯಾಗಿದೆ ನಿಮ್ಮ ಹತ್ರ. ಅದರಲ್ಲಿರುವಂತಹ ಚಾರ್ಜ್ ಏನಾಗಬಾರ್ದು? ಕಮ್ಮಿ ಆಗಬಾರ್ದು. ಯಾವಾಗ ನೀನು ಮೊಬೈಲ್ ಚಾರ್ಜ್ ಮಾಡ್ತಾ ಇದೆಯೋ ನಿನ್ನ ಚಾರ್ಜ್ ಕಮ್ಮಿ ಆಗ್ತಾ ಇದೆ. ಸರಿಯಾದ ಗಮನದಲ್ಲಿಟ್ಟುಕೊಂಡು ದೇವರ ಕಡೆಗೆ ತಿರುಗಿಕೊ. ಹಲ್ಲೆಲೂಯಾ. ಮೊಬೈಲ್ ಅನ್ನು ತೆಗೆದುಕೊಂಡು ಮೊಬೈಲ್ ನಲ್ಲಿ ಯಾವ ಚಾಟಿಂಗ್ ಮಾಡ್ತಾ ಇದೀಯಾ? ಮೊಬೈಲ್ ಅನ್ನು ತೆಗೆದುಕೊಂಡು ಯಾವ ಅಶ್ಲೀಲವಾದ ವಿಡಿಯೋಗಳನ್ನ ನೀನು ನೋಡ್ತಾ ಇದೀಯಾ? ಯಾವ ವಿಡಿಯೋ ಕಾಲ್ಗಳನ್ನ ನೀನು ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ನನ್ನ ಪ್ರಿಯ ದೇವರ ಮಕ್ಕಳು. ಈ ಒಂದು ಸೆಲ್ ಫೋನ್ ನಿನ್ನ ಆತ್ಮಿಕತೆ ಜೀವಿತ ನಿನ್ನನ್ನು ನಾಶ ಮಾಡುವುದೇ ಯಾದರೆ ಅದನ್ನ ದೂರ ಮಾಡು ನಿನ್ನಿಂದ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಜೀವಿತ, ನಿನ್ನ ಕುಟುಂಬ, ನಿನ್ನ ಪ್ರತಿಯೊಂದು ವಿಷಯದಲ್ಲಿ ನಿನ್ನನ್ನು ಹಾಳು ಮಾಡುವ ಆ ಒಂದು ದುರಾತ್ಮವನ್ನ ನಿನ್ನಿಂದ ತೆಗೆದು ಹಾಕು. ಹಲ್ಲೆಲೂಯಾ. ಎಲ್ಲವೂ ಸರಿಯಾಗಿತ್ತು, ಎಲ್ಲವೂ ಸರಿಯಾಗಿತ್ತು. ನಿನ್ನನ್ನು ಹಾಳು ಮಾಡುವ ಆ ಶೋಧಕನು ಬಂದಾಗ ನಿನ್ನ ಶೋಧಕನಿಗೆ ಒಪ್ಪಿಸಿಕೊಟ್ಟಿದೆಯೋ? ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಜೀವಿತ ಕಮ್ಮಿ ಆಗ್ತಾ ಬಂತು. ಯಾವ ವಿಧದಲ್ಲಿ ನೀನು ಹೋಗ್ತಾ ಇದೀಯಾ? ದೇವರು ನಮ್ಮನ್ನ ಪ್ರತಿಯೊಂದು ವಿಷಯದಲ್ಲಿ ಬ್ಲೆಸ್ ಮಾಡಿರಬಹುದು. ದೇವರು ಪ್ರತಿಯೊಂದು ವಿಧದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡಿರಬಹುದು. ದೇವರು ನಿನ್ನ ಹಣಕಾಸಿನಲ್ಲಿ, ದೇವರು ನಿನ್ನ ಕುಟುಂಬದಲ್ಲಿ, ದೇವರು ನಿನ್ನ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡಿ ಮೇಲೆತ್ತಿದಾಗ, ನೀನು ಸರಿಯಾಗಿ ಇದ್ದಾಗ ದೇವರನ್ನ ಮರಿತಾ ಇದೆಯೋ? ಜ್ಞಾಪಕದಲ್ಲಿಟ್ಟು. ಹಲ್ಲೆಲೂಯಾ. ದೇವರ ವಾಕ್ಯ ಮುಟ್ಟಿಗೆ ಮಾತನಾಡ್ತಾ ಇದೆ. ಎಡ ಬಿಡದೆ ನೀನು ಪ್ರಾರ್ಥನೆ ಮಾಡು, ನೀನು ದೇವರ ವಾಕ್ಯವನ್ನ ಧ್ಯಾನ ಮಾಡು, ನೀನು ದೇವರಲ್ಲಿ ಮಾತ್ರ ಜೀವನ ಮಾಡುವುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ನಾನು ಯಾವುದರಲ್ಲಿ ಹೆಚ್ಚಾದ ಆಸಕ್ತಿಯನ್ನು ತೋರಿಸಿ ನನ್ನ ಪ್ರಾರ್ಥನೆ ಜೀವಿತವನ್ನ ಹಾಳು ಮಾಡಿಕೊಳ್ಳುತ್ತಾ ಇದ್ದೇನೆ? ಹಲ್ಲೆಲೂಯಾ. ಯಾವ ನಿನ್ನ ಗಂಡನಾಗಲಿ, ಯಾವ ನಿನ್ನ ಹೆಂಡತಿ ಆಗಲಿ, ಯಾವ ನಿನ್ನ ಮಕ್ಕಳಾಗಲಿ, ಯಾವ ನಿನ್ನ ಬಂಧು ಬಳಗವಾಗಲಿ ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಕೈ ಹಿಡಿಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ನೋವಿನ ಸಮಯದಲ್ಲಿ ನಿನ್ನ ನೋವನ್ನು ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ದೇವರ ಮಕ್ಕಳೇ, ಸರ್ವಶಕ್ತನು, ಪ್ರೀತಿಸುವ ದೇವರು, ಕರುಣಾಮಯಿ ದೇವರು, ಆತನ ಪ್ರಾರ್ಥನೆ ನಿನ್ನ ಕಷ್ಟದಲ್ಲಿ, ನಿನ್ನ ನೋವಿನಲ್ಲಿ, ನಿನ್ನ ಸಮಸ್ಯೆಯಲ್ಲಿ, ನಿನ್ನ ದುಃಖದಲ್ಲಿ ನಿನ್ನನ್ನು ಬಿಡುಗಡೆ ಮಾಡುವ ದೇವರು, ನಿನ್ನನ್ನು ಆಶೀರ್ವಾದ ಮಾಡುವ ದೇವರು, ನಿನ್ನನ್ನು ಕರುಣಿಸುವ ದೇವರು, ನಿನ್ನನ್ನು ಸದಾ ಕಾಲ ನೋಡಿಕೊಂಡು ನಡೆಸುವ ದೇವರು ನನ್ನ ದೇವರು ಯೇಸು ಆಗಿದ್ದಾನೆ. ಒಂದು ಸಲ ಆತನಿಗೆ ಜೋರಾದ ಚಪ್ಪಾಳೆ. ಹಲ್ಲೆಲೂಯಾ. ಯಾವ ಪ್ರೀತಿಯು, ಈ ಲೋಕದ ಯಾವ ಪ್ರೀತಿಯು ನಿನ್ನನ್ನು ಕೊನೆವರೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ನೋಡಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆತನೇ ಸರ್ವಶಕ್ತನು, ಆತನೊಬ್ಬ ಆತನೇ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವಾಗ ನಮ್ಮನ್ನು ನಾವು ಇಲ್ಲಿ ಆರಾಧನೆ ಮುಗಿಬದ್ರೊಳಗಡೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ದೇವರು ನನ್ನನ್ನು ಎಷ್ಟು ಆಶೀರ್ವಾದ ಮಾಡಿದರು, ದೇವರು ನನ್ನನ್ನು ಎಷ್ಟು ಉನ್ನತವಾಗಿ ಮೇಲೆ ಕೆತ್ತಿದರು, ದೇವರು ನನ್ನನ್ನು ಎಷ್ಟೇ ಬಿಜಿ ಮಾಡಿ. ಹಲ್ಲೆಲೂಯಾ. ಈ ಕಡೆ ಕೇಳ್ಬೇಕು ಸರಿಯಾಗಿ. ಎಷ್ಟು ಬಿಜಿ ಮಾಡಿದ್ರು, ಎಷ್ಟು ಆಶೀರ್ವಾದ ಮಾಡಿದ್ರು, ಎಷ್ಟು ಉನ್ನತವಾದ ಸ್ಥಾನಕ್ಕೆ ನನ್ನ ತೆಗೆದುಕೊಂಡು ಹೋದರು, ನನ್ನ ಪ್ರಾರ್ಥನೆ ಜೀವಿತ ಸದಾ ಕಾಲ ಹೆಂಗಿರುವಂತದಾಗಿದೆ? ಗಟ್ಟಿಯಾಗಿರುವಂತದಾಗಿದೆ. ಹಲ್ಲೆಲೂಯಾ. ನಾನು ಮಾಡುವ ಪ್ರಾರ್ಥನೆ ಕಮ್ಮಿ ಆಗುವುದಿಲ್ಲ, ಹೆಚ್ಚಾಗುವಂತದಾಗಿದೆ. ನನ್ನನ್ನು ಅಭಿವೃದ್ಧಿ ಮಾಡಿದ ದೇವರಿಗೆ ಹೆಚ್ಚಾಗಿ ಪ್ರಾರ್ಥಿಸುವಂತವನಾಗಿದ್ದೇನೆ. ನನ್ನನ್ನು ಅಭಿವೃದ್ಧಿ ಮಾಡಿದ ದೇವರಿಗೆ ಹೆಚ್ಚಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ಪ್ರತಿಯೊಂದು ವಿಧದಲ್ಲಿ ಆ ಪ್ರಾರ್ಥನೆ ಮೊದಲಿದ್ದಾಗ ಅದನ್ನ ಬಿಟ್ಟು ಮತ್ತೆ ತಿರುಗಿಕೊಂಡು ಸ್ವಲ್ಪ ದಿನ ಆದ ಮೇಲೆ ಮತ್ತೆ ನಿನ್ನ ಪ್ರಾರ್ಥನೆ ಜೀವಿತ ನೀನು ಪ್ರಾರಂಭಿಸುವಾಗ ನಿಮಗೆ ಶೋಧನೆ ಬರುವಂತವಾಗಿದೆ. ಹಲ್ಲೆಲೂಯಾ. ಈ ಕಡೆ ಕೇಳಿ, ಸರಿಯಾಗಿ ಕೇಳಿ. ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವಂತವರಾಗಿದ್ದೀರಿ. ಪ್ರಾರ್ಥನೆ ಮಾಡುವಂತವರು ಸರಿಯಾಗಿ ಈ ಕಡೆ ಕೇಳಿ. ಮೊದಲು ನಾವು ಪ್ರಾರ್ಥನೆ ಮಾಡಿದ್ದೀವಿ, ಸರಿಯಾಗಿದ್ದೀವಿ, ಎಲ್ಲ ರೀತಿಯಲ್ಲಿ. ಸ್ವಲ್ಪ ದಿನಗಳು ಕಳೆದ ಮೇಲೆ ನನ್ನ ಪ್ರಾರ್ಥನೆ ಜೀವಿತ ಹಾಳಾಗಿದೆ, ಪ್ರಾರ್ಥನೆ ಮಾಡಿಲ್ಲ, ನಾನು
ಮತ್ತೆ ತಿರುಗಿಕೊಂಡು ನನ್ನನ್ನು ಪ್ರಾರ್ಥನೆ ಜೀವಿತವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ನಿನ್ನ ಪ್ರಾರ್ಥನೆ ಜೀವಿತ ಪ್ರಾರಂಭಿಸುವಾಗ ಶೋಧಕನು, ದುರಾತ್ಮನು ನಿನ್ನನ್ನು ಶೋಧಿಸುವುದಕ್ಕೆ ಬರುವಂತವನಾಗಿದ್ದಾನೆ. ಆ ಶೋಧನೆ ಒಳಗಡೆ ತಿರುಗಿಕೊಂಡು ನೀನು ಪ್ರಾರ್ಥನೆ ಜೀವಿತ ಪ್ರಾರಂಭ ಮಾಡಿದಾಗ, ಶೋಧಕನು ನಿನ್ನನ್ನು ಶೋಧಿಸುವುದಕ್ಕೆ ಬಂದಾಗ ಗಟ್ಟಿಯಾಗಿ ಪ್ರಾರ್ಥನೆ ಮಾಡು. ಆ ಶೋಧಕನ ಶಕ್ತಿಯು ಯೇಸುವಿನ ನಾಮದಲ್ಲಿ ಮುರಿದು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಬಿಡಬಾರದು. ಮೊದಲು ಪ್ರಾರ್ಥನೆ ಮಾಡಿದಾಗ ಏನೂ ಆಗಿಲ್ಲ, ಬಹಳ ಚೆನ್ನಾಗಿ ನಡೀತಾ ಇತ್ತು ಎಲ್ಲ. ಹಲ್ಲೆಲೂಯಾ. ಅದನ್ನ ಬಿಟ್ಟು ಮತ್ತೆ ದಿನಗಳು ಕಳೆದ ಮೇಲೆ ಮತ್ತೆ ಪ್ರಾರ್ಥನೆ ಜೀವಿತ ಪ್ರಾರಂಭ ಮಾಡಿದಾಗ ಯಾಕೋ ಕಷ್ಟ ಬರ್ತಾ ಇದೆಯಲ್ಲ, ಯಾಕೋ ಸಮಸ್ಯೆ ಬರ್ತಾ ಇದೆಯಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸಮಯದಲ್ಲಿ ಪ್ರಾರ್ಥನೆ ಜೀವಿತ ಕಮ್ಮಿ ಮಾಡಬಾರ್ದು. ಈ ದಿನದಿಂದ ಚರ್ಚ್ ಒಳಗಡೆ ಇರೋ ಪ್ರತಿಯೊಬ್ಬರು ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ವಿಧದಲ್ಲಿ ನಡೀತಾ ಇದೆ ಎಂಬುದಾಗಿ ಮೊದಲನೇ ಪರೀಕ್ಷೆ ಮಾಡಿಕೊಡಿ. ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು ಎಂದರೆ ಶೋಧಕನು ಯಾವ ವಿಧವಾಗಿ ನಿಮ್ಮನ್ನ ಹಾಳು ಮಾಡುವುದಕ್ಕೆ ಪ್ಲಾನ್ ಮಾಡ್ತಲೇ ಇರ್ತಾರೆ. ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ, ಯಾರನ್ನ ಹಾಳು ಮಾಡಲಿ, ಯಾರ ಕುಟುಂಬವನ್ನು ಹಾಳು ಮಾಡಲಿ, ಯಾರಿಗೆ ರೋಗ ತರಲಿ, ಯಾರಿಗೆ ಸಮಸ್ಯೆ ತರಲಿ, ಯಾವ ಕುಟುಂಬದಲ್ಲಿ ಜಗಳ ಹಚ್ಚಲಿ, ಪ್ರತಿಯೊಂದೊಂದು ವಿಧದಲ್ಲಿ ದುರಾತ್ಮನು ನಿಮ್ಮನ್ನ ಶೋಧಿಸುವಾಗ ನಿನ್ನಲ್ಲಿ ಪ್ರಾರ್ಥಿಸುವ ಜೀವಿತ ಇರುವುದೇ ಆದರೆ, ನಿನ್ನ ಆತ್ಮಿಕತೆ ಜೀವಿತ ಬಲವಾಗಿರುವುದೇ ಆದರೆ, ನಿನ್ನ ಪ್ರಾರ್ಥನೆ ನಿನ್ನ ಕುಟುಂಬವನ್ನು ರಕ್ಷಿಸುವಂತದಾಗಿದೆ. ಹಲ್ಲೆಲೂಯಾ. ನೀನು ಮಾಡುವ ಪ್ರಾರ್ಥನೆ ನಿನ್ನ ಕುಟುಂಬವನ್ನ ರಕ್ಷಿಸುವಂತದಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವ ರೀತಿಯಿಂದ ಪ್ರಾರ್ಥನೆ ಮಾಡಬೇಕಂದ್ರೆ, ಲೂಕ 18ನೇ ಅಧ್ಯಾಯದ 1ನೇ ವಚನ ಮತ್ತು ಮತ್ತಾಯ 26:41ನೇ ವಚನ, ಈ ಕಡೆ ಸರಿಯಾಗಿ ಕೇಳುವ ಪ್ರತಿಯೊಬ್ಬರು. ಲೂಕ 18ನೇ ಅಧ್ಯಾಯ ಅದರ 1ನೇ ವಚನ ಮತ್ತು ಮತ್ತಾಯ, ಮೊದಲು ಲೂಕ ಓದ್ರಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮವನ್ನು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕಡೆ ನೋಡಿ ಎಲ್ಲರೂ, ಈ ಕಡೆ ನೋಡಿ, ಈ ಕಡೆ ನೋಡಿ. ಬೇಸರಗೊಳ್ಳದೆ ನೀವು ಯಾವಾಗಲೂ ಏನ್ ಮಾಡ್ಬೇಕಾಗಿದ್ದೀರಿ? ಬೇಸರಗೊಳ್ಳದೆ. ಎಷ್ಟು ಜನ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಒಂದು 10 ನಿಮಿಷನೂ ದಾಟ್ರಲ್ಲ, 10 ನಿಮಿಷ ದಾಟ್ರಲ್ಲ, ಅಲ್ಲಿ ಒಳಗಡೆ ಕಾರ್ಯ ನಡೀತಾ ಇರ್ತಾರೆ. ಎಲ್ಲಿ? ನಿಮ್ಮೊಳಗಡೆ ಕಾರ್ಯ ನಡೀತಾ ಇರ್ತಾರೆ. ಏನಂತ? ಬಹಳ ಲೇಟ್ ಆಗಿದೆ. ಎಷ್ಟು ನಿಮಿಷದಾಗ್ರಿ? 10 ನಿಮಿಷನೂ ಆಗಲ್ಲ. ಅದು ಇನ್ನೂ 10 ನಿಮಿಷಕ್ಕೆ 1-2 ನಿಮಿಷ, 1-2-3 ಸೆಕೆಂಡ್ ಕಮ್ಮಿನೇ ಇರ್ತದೆ. ಕರೆಕ್ಟ್ 10 ನಿಮಿಷನೂ ಪೂರೈಸಲ್ಲ ನೀವು. ಒಳಗಡೆ ಕಾರ್ಯ ನಡೀತಾ ಇರ್ತದೆ. ಬಹಳ ಹೊತ್ತೈತಿ. ನೀವು ಏನ್ ಮಾಡತ್ತೀರಿ? ಎಷ್ಟೊತ್ತು ಪ್ರೇಯರ್? ಹಲ್ಲೆಲೂಯಾ. ಎಷ್ಟೊತ್ತು? ಇಷ್ಟೊತ್ತು ಬಹಳ ಪ್ರೇಯರ್ ಮಾಡಿದೀವಿ. ನಿಮ್ಮ ಮನಸ್ಸು ನಿಮಗೆ ಮಾತಾಡಿಸ್ತಾರ. ಬಹಳ ಹೊತ್ತು ಪ್ರೇಯರ್ ಮಾಡಿರಿ. ಅದು 5 ನಿಮಿಷನೂ ದಾಟಿರಲ್ಲ. ಹಲ್ಲೆಲೂಯಾ. ಇವತ್ತು ದಿನ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕೂತಿದ್ದೀರ ಅನ್ಕೊಳ್ಳಿ. ಸರಿಯಾಗಿ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಸ್ಥಳದಲ್ಲಿ ನಿಮ್ಮನ್ನು ನೀವು ತೆಗೆದುಕೊಂಡು ಬಂದಿದ್ದೀರಿ. ಅಲ್ಲಿ ಕೂತ್ಕೊಂಡಿದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ. 5 ನಿಮಿಷ ಆಗಿದೆ, 10 ನಿಮಿಷ ಆಗಿದೆ. 10 ನಿಮಿಷ ಈ ಕಡೆ ಮನೆಯವರ ಬಗ್ಗೆನೇ ಚಿಂತೆ ನಡೀತಾ ಇದೆ. ಪ್ರಾರ್ಥನೆ ಒಳಗಡೆ ಹಲ್ಲೆಲೂಯಾ 10 ನಿಮಿಷ ನಡೀತಾ ಇರ್ತಾರೆ. ಅವ್ರೇನಂದ್ರು, ಅಲ್ಲೇನಾಯ್ತು, ಜಗಳ ಆಯ್ತು, ಯಾಕಾಯ್ತು, ಹೆಂಗಾಯ್ತು, ಈಚೆ ಮನೆಯ ಬಗ್ಗೆ ನಡೀತಾ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತು ನೀವು ಹೋಗ್ತಾ ಇರ್ತಾರೆ. ಈ ಮನೆ ಬಿಟ್ಟು ಈ ಕಡೆ ಬರ್ತೀರಿ. ಪ್ರಾರ್ಥನೆಯಲ್ಲಿ ಇದ್ದೀರಿ ನೀವು, ಇಲ್ಲಿನ ಬಗ್ಗೆ ಚಿಂತೆ ನಡೀತಾ ಇದೆ. ಇಲ್ಲಿ ಮುಗಿತು ಚಿಂತೆ ಈ ಮನೆದು. ಇದಾದ್ಮೇಲೆ ಈಚೆ ಮನೆ ಬರ್ತೀರಿ.
ಇದನ್ನು ಮುಗಿತು, ಈ ಕಡೆ ಬಂದ್ರಿ. ಕಂಪ್ಲೀಟ್ ಆಗಿ ನಿಮ್ಮ ಎಲ್ಲ ವಿಷಯಗಳು ಮತ್ತೆ ನೀವು ಎಲ್ಲೆಲ್ಲಿ ಓಡಾಡಿದ್ರಿ ಎಲ್ಲ ವಿಷಯಗಳು ಬರ್ತಾ ಇರ್ತಾರೆ. ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ಏನ್ ಮಾಡಿದೆ, ನಾನು ಕೆಲ್ಸಕ್ಕೆ ಹೋದೆ, ಹೆಂಗಾಯ್ತು, ಏನಾಯ್ತು, ಎಲ್ಲ ವಿಷಯ ನಡೀತಾ ಇರ್ತದೆ ಒಳಗಡೆ. ಎಷ್ಟು ಹೊತ್ತು ನಡೀತದೆ ಗೊತ್ತಿರಿ ಇದ್ರ ನಿಮ್ಮ ಒಳಗಡೆ? ಎಷ್ಟೊತ್ತು ನಡೀತದ? ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ 30 ನಿಮಿಷ, 20-30 ನಿಮಿಷ ನಿಮ್ಮ ಸರೌಂಡಿಂಗ್ ಇರುವಂತಹ ವಿಷಯಗಳನ್ನ ನಿಮ್ಮಲ್ಲಿ ಮೆಲುಕು ಹಾಕುವುದರಲ್ಲಿ 30 ನಿಮಿಷ ತೆಗೆದುಕೊಳ್ಳುತ್ತೆ. ಪ್ರಾರ್ಥನೆ ಪ್ರಾರಂಭ ಯಾವಾಗ ಆಗ್ತಾ ಇದೆ? ಯಾವಾಗ ಆಗ್ತಾ ಇದೆ ಪ್ರಾರ್ಥನೆ ಪ್ರಾರಂಭ? 30 ನಿಮಿಷ ಜರುಗಿದ ಮೇಲೆ ಈ ಬಾಡಿ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಸ್ಟೇಬಲ್ ಆಗಿ ಕೂತ್ಕೊಂಡಾಗ ಆತ್ಮನಿಂದ ಪ್ರಾರ್ಥನೆ ಜರುಗುವಂತದಾಗಿದೆ. ಪರಿಶುದ್ಧಾತ್ಮನನ್ನು ಹೊಂದಿಕೊಂಡವರಿಗೆ ಅರ್ಥವಾಗುವಂತದಾಗಿದೆ. 30 ನಿಮಿಷ ಬೇಕು ನಿಮ್ಮ ಪ್ರಾರ್ಥನೆ ಕರೆಕ್ಟ್ ಆಗಿ ಜರುಗಬೇಕಂದ್ರೆ. 30 ನಿಮಿಷ ಒಂದು ಸ್ಥಳದಲ್ಲಿ ಕೂತ್ಕೊಂಡಾಗ ಆಮೇಲೆ ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡುವುದಿಲ್ಲ, ನಿಮ್ಮೊಟ್ಟಿಗಿರುವ ಸಹಾಯಕನು ಪರಿಶುದ್ಧಾತ್ಮನು ನಿಮ್ಮೊಟ್ಟಿಗಿದ್ದು ಪ್ರಾರ್ಥನೆಯಲ್ಲಿ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ! ನಿಮ್ಮೊಟ್ಟಿಗೆ ಆ ಸಹಾಯಕನು ನಿಮ್ಮ ಪ್ರಾರ್ಥನೆಯಲ್ಲಿ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಯಾವ ವಿಷಯಕ್ಕಾಗಿ ಪ್ರಾರ್ಥಿಸುವಂತವರಾಗಿದ್ರು, ಯಾವ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಂತವರಾಗಿದ್ರು, ದೇವರಾತ್ಮನು ನಿಮ್ಮನ್ನ ತಿಳಿಸುವಂತವರಾಗಿದ್ದಾನೆ. ಪರಲೋಕದಿಂದ ನಿಮ್ಮ ಆಶೀರ್ವಾದ ಬರುವಂತವಾಗಿದೆ ಯೇಸುವಿನ ನಾಮದಲ್ಲಿ. ಪರಲೋಕದ ದೇವರು ನಿಮ್ಮನ್ನ ಆಶೀರ್ವಾದದಿಂದ ತುಂಬಿಸುವಂತ ದೇವರು ನನ್ನ ದೇವರು. ನೀವು ಸಂಪತ್ಭರಿತರಾಗುವಂತವರಾಗಿದ್ದೀರಿ. ನೀವು ಸಂಪೂರ್ಣವಾದ ಆಶೀರ್ವಾದದಿಂದ ತುಂಬುವಂತವರಾಗಿದ್ದೀರಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ! ಒಂದ್ಸಲ ಜೋರಾದ ಚಪ್ಪಾಳೆ ಆತನಿಗೆ, ಜೋರಾದ ಚಪ್ಪಾಳೆ, ಶಕ್ತಿ ಮೀರಿ ಜೋರಾದ ಚಪ್ಪಾಳೆ. ಆತನ ಪ್ರಸನ್ನತೆ ಒಳಗಡೆ ಇರಬೇಕು. ಕಂಪ್ಲೀಟ್ ಸರೆಂಡರ್ ಮಾಡಿಬಿಡ್ಬೇಕು. ಹಲ್ಲೆಲೂಯಾ! ಇಲ್ಲಿ ಕಾರ್ಯ ಮಾಡುವಂತಹ ಆತ್ಮನು ಯಾರಾಗಿದ್ದಾನೆ? ಪರಿಶುದ್ಧ ಆತ್ಮನೇ. ಹಲ್ಲೆಲೂಯಾ! ಇವತ್ತು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ. ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ದೀನಿ, ಇನ್ ಮುಂದೆ ನಾನು ಯಾವಾಗ ಪ್ರಾರ್ಥನೆ, ಆವಾಗ ಪ್ರಾರ್ಥನೆ ಪ್ರಾರಂಭವಾದಾಗ ನೀವು ಹೇಳ್ಬೇಕಂತ್ರಿ, ನಿಮ್ಮನ್ನ ಕೂಡಿಸುವ ಶಕ್ತಿಯ ಬೇರೆ ಆಗಿದೆ. ಹಲ್ಲೆಲೂಯಾ! ಸಾಕು ಹೋಗೋಣ ಅಂತಿರುವಾಗ ನಿಮ್ಮನ್ನ ಹಿಡಿದು ಕೂಡಿಸುವ ಶಕ್ತಿ ಬೇರೆ ಆಗಿದೆ. ಆ ಶಕ್ತಿ ನಿಮ್ಮನ್ನ ಎಷ್ಟು ಹೊತ್ತು ಕೂಡಿಸುವಂತದಾಗಿದೆಯೋ ಅಷ್ಟು ಹೊತ್ತು ನೀವು ದೇವರಾತ್ಮನ ಮೂಲಕವಾಗಿ ಆಶೀರ್ವಾದ ಹೊಂದುವಂತವರಾಗಿದ್ದೀರಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ! ಈ ದಿನದಿಂದ ಬದಲಾವಣೆ ಮಾಡಿಕೊಡಿ. 30 ನಿಮಿಷ ಆದ ಮೇಲೆ ಒಂದು ಸಲ ಎಂಜಾಯ್ ಮಾಡ್ರಿ ಆ ಪ್ರಾರ್ಥನೆಯನ್ನು. 30 ಮಿನಿಟ್ಸ್ ಆದ್ಮೇಲೆ ಆ ಪ್ರಾರ್ಥನೆ ಎಂಜಾಯ್ ಮಾಡಿ ನೋಡ್ರಿ. ಪ್ರತಿದಿನ ನೀವು 2 ತಾಸು 3 ತಾಸು ಪ್ರಾರ್ಥನೆ ಮಾಡುವಂತವರಾಗಿದ್ರಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ! ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಬೇಸರಗೊಳ್ಳದೆ ಏನ್ ಮಾಡ್ರಿ? ಪ್ರಾರ್ಥನೆ ಮಾಡಿ. ಬೇಸರಗೊಳ್ತಾ ಇದ್ರು. ಅಲ್ಲಿ ಒಂದು ಹೆಣ್ಮಗಳಿದ್ದಾಳೆ, ಒಂದು ಸಾಮ್ಯ ಹೇಳ್ತಾ ಇದ್ದಾನೆ ದೇವರು. ಆ ಹೆಣ್ಮಗಳು ನ್ಯಾಯಕ್ಕಾಗಿ ಒಬ್ಬ ನ್ಯಾಯಾಧಿಪತಿ ಹತ್ರ ಹೋಗಿದ್ದಾಳು. ಅವ ಮನುಷ್ಯ ಯಾರಿಗೂ ಅಂಜೋ ಇಲ್ಲ. ಈ ಕಡೆ ಕೇಳ್ರಿ, ಒಂದು ವಿಷಯವನ್ನು ಸರಿಯಾಗಿ ಹೇಳ್ತಾ ಇದ್ದೀನಿ. ಆ ಮನುಷ್ಯ ಯಾರಿಗೂ ಏನ್ ಮಾಡೋದಿಲ್ಲ, ಅಂಜೋ ಇಲ್ಲ, ಅಂಜಲ್ಲ. ದೇವ್ರಿಗೂ ಯಾರಿಗೂ ಭಯ ಪಡೋ ಮನುಷ್ಯ ಅಲ್ಲ. ಆ ಮನುಷ್ಯನ ಹತ್ರ ಒಬ್ಬ ಹೆಣ್ಮಗಳು ನ್ಯಾಯಕ್ಕಾಗಿ ಹೋಗಿದ್ದಾಳು. ಒಂದು ಸಲ ಹೋಗಿದ್ದಾಳ. ಆತೇನ್ ಮಾಡಿಲ್ರಿ, ತಲೆನೂ ಕೆಡಿಸ್ಕೊಂಡಿಲ್ಲ. ಯಾರಿರ್ಬೋದು ಹೊಲ್ಬಿಡು ಅಂತ, ನನಗೆ ನ್ಯಾಯ ಕೊಡ್ರಿ ಅಂತ ಹೋಗಿದ್ದಾಳ. ಕೇಳಿಲ್ಲ, ಹೋಗಿದ್ದಾಳ, ಕೇಳಿಲ್ಲ, ಹೋಗಿದ್ದಾಳ, ಕೇಳಿಲ್ಲ. ಎಷ್ಟು ಸಲ ಹೋಗ್ತಾ ಇದ್ದಾಳೆ ಗೊತ್ತಿದ್ದೀರಿ? ಒಂದು ಸಲ ಆ ವ್ಯಕ್ತಿ, ಈ ಹೆಣ್ಮಗಳು ಯಾರಿರ್ಬೋದು, ಬಹಳ ಪೀಡಿಸ್ತಾ ಇದ್ದಾಳೆ ನನಗ. ಈಕಿನ ಲೆಕ್ಕ ಏನದ, ಈಕಿನ ಲೆಕ್ಕ ಏನದ, ಈಕಿನ ಸಮಸ್ಯೆ ಏನದ, ನಾವೇನ್ ಮಾಡಿ ಕಳ್ಸೋಣ ಇವತ್ತ? ಕೇಳಿ ಕಳಿಸ್ಕೊಡ. ಸುಮ್ಮನೆ ಇಲ್ಲ ಅಂದ್ರೆ ನಮಗ್ ಟೆನ್ಷನ್ ಅಷ್ಟೇ ಜಾಸ್ತಿ ಅಂತ ಅವತ್ತು ಆಲೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ಉತ್ತರನೇ ಬರ್ತಾ ಇಲ್ಲ, ಉತ್ತರನೇ ಬರ್ತಾ ಇಲ್ಲ, ಉತ್ತರನೇ ಬರ್ತಾ ಇಲ್ಲ. ಇಷ್ಟು ದಿನ ಪ್ರಾರ್ಥನೆ ಮಾಡಿದ್ದೀನಿ, ಉತ್ತರನೇ ಬಂದಿಲ್ಲ. ಇನ್ನೇನ್ ಪ್ರಾರ್ಥನೆ ಮಾಡೋದು? ಬೇಡ ಬಿಡು,
ಅಂದಿನ ದಿನದಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರ ಬರುವಂತ ದಿನವಾಗಿರುವಂತಹ. ಹಲ್ಲೆಲೂಯಾ. ಅಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡದೆ ಬಿಡಬೇಡ. ಹಲ್ಲೆಲೂಯಾ. ಆ ಹೆಣ್ಮಗಳು ಆಕೆಗೆ ನ್ಯಾಯ ಸಿಗೋವರೆಗೂ ಹೋಗಿ ಏನ್ ಮಾಡ್ತಾ ಇದ್ದಾಳ? ಕೇಳ್ತಾ ಇದ್ದಾಳೆ, ನನಗೆ ನ್ಯಾಯ ಒದಗಿಸಿಕೊಡು. ಈ ದಿನ ನೀವುಗಳು ಸಹ ನಿಮ್ಮ ಪಕ್ಷದಲ್ಲಿ ಯಾವ ನ್ಯಾಯ ಬೇಕಾಗಿದೆ, ದೇವರು ನ್ಯಾಯ ಒದಗಿಸಿಕೊಡುವಂತ ದೇವರಾಗಿದ್ದಾನೆ. ಒಂದು ಸಲ ಪ್ರಾರ್ಥನೆ, 2 ಸಲ, 1 ತಿಂಗಳು, 1 ವರ್ಷ, 1-2 ವರ್ಷ ದಾಟ್ತಾ ಇದೆಯೋ, ಪ್ರಾರ್ಥನೆ ಮಾಡ್ತಲೇ ಇರ್ರಿ. ಒಂದು ದಿನ ದೊಡ್ಡ ಮಟ್ಟದ ಆಶೀರ್ವಾದ, ನೀನು ಕಾಣದ, ಹಿಂದೆಂದು ನೋಡದ ಆಶೀರ್ವಾದ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರು ಒದಗಿಸಿ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದ್ಸಲ ಜೋರಾಗಿ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋದನ್ನ ಕಮ್ಮಿ ಮಾಡಬೇಡ್ರಿ. ಈ ದಿನ ಬರ್ತಾ ಇಲ್ಲ ಉತ್ತರ, ಇನ್ನೂ ದಿನ ಬರ್ತಾ ಇಲ್ಲ ಉತ್ತರ, 3ನೇ ದಿನ ಬರ್ತಾ ಇಲ್ಲ ಉತ್ತರ, 4ನೇ ದಿನ ಬರ್ತಾ ಇಲ್ಲ ಉತ್ತರ, 5ನೇ ದಿನ ಬರ್ತಾ ಇಲ್ಲ ಉತ್ತರ, 6ನೇ ದಿನ ಬರ್ತಾ ಇಲ್ಲ ಉತ್ತರ, 7ನೇ ದಿನದಲ್ಲಿ ಸಂಪೂರ್ಣವಾದ ಆಶೀರ್ವಾದಗಳಿಂದ ಉತ್ತರ ಬರುವಂತಾಗಿದೆ ಯೇಸುವಿನ ನಾಮದಲ್ಲಿ. ಆಮೆನ್. ಒಂದ್ಸಲ ಜೋರ ಆಮೆನ್. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆಗೆ 100ಕ್ಕೆ 100ರಷ್ಟು ಉತ್ತರ ಕೊಡುವಂತ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬೇಸರಗೊಳ್ಳದೆ ಪ್ರತಿಯೊಬ್ಬರು ಯಾವಾಗಲೂ ಏನ್ ಮಾಡ್ಬೇಕಾಗಿದೆ ರೀ? ಪ್ರಾರ್ಥನೆ ಮಾಡಬೇಕು. ಬೇಸರಗೊಳ್ಳದೆ ಪ್ರಾರ್ಥಿಸಿದಾಗ, ಯಾವಾಗ ಪ್ರಾರ್ಥನೆ ಕುಂತಿರೋ ಮನ್ಸು ಹೇಳ್ತಾ ಇದೆ ಎದ್ದು ಸಾಕು ಅಂದಾಗ ಒಂದು ಅರ್ಧ ತಾಸು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ಆ ಎದ್ದೋಗೋ ಅನ್ನುವಂತಹ ದುರಾತ್ಮ ಮತ್ತೆ ತಿರುಗಿಕೊಂಡು ನಿಮ್ಮ ಹತ್ತಿರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಒಂದು ಸಲ ಪ್ರಾರ್ಥನೆ ಮಾಡ್ತಾ ಇದ್ರಿ, ಸಾಕು ಬಹಳ ಲೇಟ್ ಆಗಿದೆ, ಥೋಡೆ ಹೊರಗೆ ಹೋಗ್ಬಾ ಅಂತ ನಿಮ್ಮನ್ನ ಕಳಿಸುವುದಕ್ಕೆ ದುರಾತ್ಮನು ನೋಡುವಾಗ ಗಟ್ಟಿಯಾಗಿ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಹೇಳಿದ ತಕ್ಷಣ, ಕಾರ್ಯ ಜರುಗ್ತಾ ಇದ್ದ ತಕ್ಷಣ ಟಪಕ್ಕಂತ ಎದ್ದು ಬೈಬಲ್ ಎಲ್ಲ ಮುಚ್ಚಿ ಹೊರಗಡೆ ಹೋಗಿ ಆರಾಮಾಗಿ ಎಲ್ಲ ನೋಡ್ಕೊಂಡು ಮತ್ತೆ ಬಂದು ಕುಂತ್ರ ಅದೇ ಪ್ರಸನ್ನತೆ ತಿರುಗಿರುವುದಿಲ್ಲ. ಹಲ್ಲೆಲೂಯಾ. ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿದೆ? ಮತ್ತೆ ಮೊದಲನೇದಾನೆ ಪ್ರಾರಂಭ ಮಾಡಬೇಕು. ಮತ್ತೆ ನೀವು ಪ್ರಾರಂಭ ಮಾಡುವಾಗ ಮತ್ತೆ ಸ್ವಲ್ಪ ಟೈಮ್ ಆದಾಗ ಮತ್ತೆ ಎದ್ದು ಹೊರಗಡೆ ಹೋಗಿ, ಹೀಗೆ ಮಾಡಿದಾಗ ಏನಾಗ್ತದ್ರಿ? ಆಶೀರ್ವಾದಕ್ಕೆ ಅಡೆತಡೆ ಆಗುವಂತ. ಹಲ್ಲೆಲೂಯಾ. ಬೇಸರಗೊಳ್ಳದೆ ಯಾವಾಗಲೂ ಏನ್ ಮಾಡ್ರಿ? ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಈ ತರ ನೀವು ಪ್ರಾರ್ಥಿಸಿದಾಗ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುವಂತ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಇನ್ನೊಂದು ವಾಕ್ಯವನ್ನು ಓದೋಣ. ರೋಮ 12:12. ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಗಿ ತೀರಿಸಿದರೆ ಶಿಕ್ಷಿಸುವುದು ದೇವರಿಗೆ ಬಿಡಿ. ರೋಮ 12ನೇ ಅಧ್ಯಾಯ ಅದರ 12ನೇ ವಚನದಲ್ಲಿ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿ. ಸರಿಯಾಗಿ ಹೋದ್ರ ವಾಕ್ಯ ಅನ್ಸಲ್ಲ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿ. ಹಲ್ಲೆಲೂಯಾ. ಎಲ್ಲರೂ ಈ ಕಡೆ ನೋಡ್ರಿ, ಈ ಕಡೆ ನಿಮಗೆ ಕಷ್ಟ ಬಂದಿದೇನೋ, ದುಃಖದಲ್ಲಿದ್ರೇನೋ, ಸಮಸ್ಯೆಯಲ್ಲಿದ್ರೇನೋ, ಯಾವುದೇ ಚಿಂತೆಯಲ್ಲಿದ್ರೇನೋ, ಯಾವ ವಿಷಯದಲ್ಲಿದ್ದಾಗ್ಲೂ, ಎಂಥ ಕಷ್ಟಗಳು ಬಂದಾಗ್ಲೂ ಬೇಸರ